ಸತ್ಯವೇದವನ್ನು ತೆಗೆಯೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20 ವಚನಗಳು. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರೀತಿಯುಳ್ಳವರೇ, ಈ ಒಂದು ವಾಕ್ಯದ ಅನುಸಾರವಾಗಿ, ಈ ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ಕಲಿತಿರುವಂತಹ ಒಬ್ಬ ವ್ಯಕ್ತಿಯ ಹೆಸರು ಆಂಡ್ರ್ಯೂ ಫುಲ್ಲರ್. ಇವರು 1754ನೇ ಇಸವಿಯಿಂದ ಹಿಡಿದು 1815ನೇ ಇಸವಿವರೆಗೂ ಜೀವನ ಮಾಡಿದಂತಹ ವ್ಯಕ್ತಿ ಇವರಾಗಿರ್ತಾರೆ. ದೇವ ಸೇವಕರು, ದೈವಶಾಸ್ತ್ರಜ್ಞರು, ಯಾಜಕರು ಮತ್ತು ಸುವಾರ್ತೆ ಸಾರುವಲ್ಲಿ ಅತ್ಯಂತ ಪ್ರಯಾಸ ಪಟ್ಟಂತಹ ವ್ಯಕ್ತಿಗಳು. ಸೊ ಇವರ ಜೀವನವನ್ನ ನಾವು ಒಂದೊಂದು ಘಟ್ಟವಾಗಿ ನಾವು ನೋಡುವಾಗ, ಇವರು ಫೆಬ್ರವರಿ 6, 1754ರಲ್ಲಿ ವಿಕೆನ್, ಕೇಂಬ್ರಿಡ್ಜ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಹುಟ್ಟುತ್ತಾರೆ. ಇಂಗ್ಲೆಂಡ್ ಪ್ರದೇಶ ಇದು. ಮತ್ತು ಇವರು ಮೇ 7, 1815ರಲ್ಲಿ, ಅಂದ್ರೆ ಅವ್ರಿಗೆ 61 ವರ್ಷ ವಯಸ್ಸು ಇದ್ದಾಗ, ಕೆಟ್ರಿಂಗ್, ನಾರ್ಥಂಪ್ಟನ್ ಅನ್ನುವಂತಹ ಪ್ರಾಂತ್ಯದಲ್ಲಿ ಮರಣ ಹೊಂದ್ತಾರೆ. ಇದು ಕೂಡ ಲಂಡನ್ ಅಲ್ಲೇ ಇರ್ತದೆ. ಸೊ ಇವರ ಸೇವೆ ಸ್ಥಳ ಕೂಡ ಇಂಗ್ಲೆಂಡೇ ಆಗಿರ್ತದೆ. ಇಲ್ಲಿ ಇವರು ಬ್ಯಾಪ್ಟಿಸ್ಟ್ ಚರ್ಚ್ ಅನ್ನುವಂಥದ್ರಲ್ಲಿ ದೇವ ಸೇವಕರಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಮುಖ್ಯವಾಗಿ ಇನ್ಸ್ಪೈರ್ ಆದಂತಹ ವಚನ ಯಾವುದು ಅಂತಂದ್ರೆ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ನಾವು ತೆರೆದು ನೋಡೋಣ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅನ್ನುವಂಥದ್ದು. ಸೊ ಈ ಒಂದು ವಚನದ ಮೂಲಕವಾಗಿ ಇವರು 16ನೇ ವಯಸ್ಸಿನಲ್ಲಿದ್ದಾಗ ದೇವರನ್ನ ಸಂಪೂರ್ಣವಾಗಿ ಅರಿತುಕೊಳ್ತಾರೆ. ಇವರ ಗುರುವಾಗಿರುವಂತ ಜಾನ್ ಈವ್ ಅವರಿಂದ ಇವರು ದೀಕ್ಷಾ ಸ್ನಾನ ಪಡಿತಾರೆ 1770ರಲ್ಲಿ. ದೇವರ ವಾಕ್ಯದಲ್ಲಿ ಸಂಪೂರ್ಣವಾಗಿ ಆಳವಾಗಿ ಕಲ್ತ್ಕೊಂಡು ದೇವರ ಸೇವೆಯನ್ನು ಮಾಡ್ಬೇಕನ್ನೋಂತ ಅಭಿಲಾಷೆಯಿಂದ ದೇವರ ಸೇವೆಗೆ ಇವರು ಬರ್ತಾರೆ. 1770ರಲ್ಲಿ, ಅಂದ್ರೆ ಅವರ 21ನೇ ಇಸವಿಯಲ್ಲಿ ಸೋಮ್ ಬ್ಯಾಪ್ಟಿಸ್ಟ್ ಚರ್ಚ್ ಅನ್ನುವಂತಹ ಸಭೆಗೆ 2ನೇ ಪಾಸ್ಟರ್ ಆಗಿ ಇವರು ಸೇವೆ ಸಲ್ಲಿಸ್ತಾರೆ. ಇವರು ಆ ಚರ್ಚ್ ಅಲ್ಲಿ ಪಾಸ್ಟರ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ 47 ವಿಶ್ವಾಸಿಗಳು ಆ ಚರ್ಚ್ಗೆ ಇರ್ತಾರೆ. ಆ ಒಂದು ಸಮಯದಲ್ಲಿ ಇವರು ಪಾಸ್ಟರ್ ಆಗಿ ಆ ಒಂದು ಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇವರು 1774ರಲ್ಲಿ ಆರ್ಡಿನೇಷನ್ ಹೊಂದ್ತಾರೆ. ಆ ಸಮಯದಲ್ಲಿ ಇವರಿಗೆ ಆರ್ಡಿನೇಷನ್ ಕೊಟ್ಟಂತಹ ವ್ಯಕ್ತಿ ಒಂದ್ ಮಾತು ಹೇಳ್ತಾರೆ. ಏನಂತಂದ್ರೆ, ನೀವು ಸುವಾರ್ತೆಯಲ್ಲಿ ಇನ್ನೂ ಅಧಿಕವಾಗಿ ಬೆಳಿಬೇಕಂತಂದ್ರೆ ಜೊನಾಥನ್ ಎಡ್ವರ್ಡ್ಸ್ ಅವರು ಬರೆದಿರುವಂತಹ ಫ್ರೀಡಮ್ ಆಫ್ ವಿಲ್ ಅನ್ನುವಂತ ಪುಸ್ತಕವನ್ನು ಓದ್ರಿ ಅಂತೇಳಿ ಒಂದು ಸಜೆಷನ್ ಕೊಡ್ತಾರೆ. ಈ ಒಂದು ಸ್ಲೈಡ್ ಅಲ್ಲಿ ಹಾಕಿದ್ದೀನಿ ನಾನು. ಜೊನಾಥನ್ ಎಡ್ವರ್ಡ್ಸ್ ಅವರ ಬಗ್ಗೆ ನಾವು 15ನೇ ತಾರೀಕು ಫೆಬ್ರವರಿ 2025ರಂದು ಸ್ಟಡಿ ಮಾಡಿದೀವಿ. ಅವರ ಸೇವೆಯ ಕುರಿತಾಗಿ ಅವರು ರಚಿಸಿರುವಂತಹ ದ ಫ್ರೀಡಮ್ ಆಫ್ ವಿಲ್ ಅನ್ನುವಂಥ ಕೃತಿಯನ್ನ ನೀವು ಓದ್ರಿ, ನಿಮಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ಆಂಡ್ರ್ಯೂ ಫುಲ್ಲರ್ ಅವರಿಗೆ ಒಂದು ಸಜೆಷನ್ ಬರುತ್ತೆ. ಆದರೆ 1777ರವರೆಗೂ ಅವ್ರು ಓದಲ್ಲ. ಅಂದ್ರೆ ಸುಮಾರು 3 ವರ್ಷಗಳ ಕಾಲ ಅವ್ರು 1774ರಲ್ಲಿ ಓದ್ರಿ ಅಂತ ಹೇಳಿದ್ರೆ 1777ರವರೆಗೂ ಅವ್ರು ಓದಿರಲ್ಲ. ನಂತರ ಅವ್ರು ಓದ್ತಾರೆ. ಅದು ಮಾತ್ರ ಅಲ್ಲ, ಮತ್ತೆ ಅವ್ರ ಕೈಲಿರುವಂತ ಇನ್ನೊಂದು ಸಿನ್ನರ್ಸ್ ಇನ್ ದ ಮೈಟಿ ಹ್ಯಾಂಡ್ಸ್ ಆಫ್ ಗಾಡ್ ಅನ್ನುವಂತಹ ಸಿನ್ನರ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಆಂಗ್ರಿ ಗಾಡ್ ಅಂತ ಪುಸ್ತಕವನ್ನು ಕೂಡ ಜೊನಾಥನ್ ಎಡ್ವರ್ಡ್ಸ್ ಅವರು ಬರೆದಂತ ಪುಸ್ತಕವನ್ನ ಆಂಡ್ರ್ಯೂ ಫುಲ್ಲರ್ ಅವರು ಓದ್ತಾರೆ. ತಮ್ಮ ಸೇವೆ ವಿಚಾರಗಳಲ್ಲಿ ಅನೇಕ ಬದಲಾವಣೆಗಳನ್ನ ತಮ್ಮ ಸೇವೆ ವ್ಯಾಪ್ತಿಯಲ್ಲಿ ತರ್ತಾರೆ. ಸೊ ಇವರು ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಾರೆ. ಒಟ್ಟು 12 ಜನ ಈ ಒಂದು ಸಂಸ್ಥಾಪನೆಯಲ್ಲಿ, ಈ ಒಂದು ಸೊಸೈಟಿ ಸಂಸ್ಥಾಪನೆಯಲ್ಲಿ ಇರ್ತಾರೆ. ಅದರಲ್ಲಿ ಪ್ರಾಮುಖ್ಯರಾಗಿ ಆಂಡ್ರ್ಯೂ ಫುಲ್ಲರ್ ಅವರು
ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿ ಅನ್ನುವಂಥದ್ದನ್ನ, ಇವ್ರನ್ನ ದಿ ಫಾದರ್ ಆಫ್ ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿ ಅಂತ ಕೂಡ ಕರೀತಾರೆ. ಸೊ ಇವರು ತಮ್ಮ ಸೇವೆ ಕಾರ್ಯಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ಅನೇಕ ಪುಸ್ತಕಗಳನ್ನು ಕೂಡ ಬರೀತಾರೆ. ಆ ಅನೇಕ ಪುಸ್ತಕಗಳಲ್ಲಿ ಒಂದು ಮುಖ್ಯವಾದ ಪುಸ್ತಕ ಏನಂತಂದ್ರೆ ದ ಗಾಸ್ಪಲ್ ವರ್ತಿ ಆಫ್ ಆಲ್ ಎಕ್ಸೆಪ್ಷನ್ ಅನ್ನುವಂಥದ್ದು. ಸೊ ಇದು 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ಓದುವಾಗ ಅವರಿಗೆ ಒಂದು ಪ್ರೇರಣೆ ಉಂಟಾಗಿ ಓದೋಣ. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ನಾವು ನೋಡ್ಬೇಕಂತಂದ್ರೆ ಅದರಲ್ಲಿ ಏನಿದೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದುದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಸೊ ಈ ಒಂದು ವಚನವನ್ನ ಆಧಾರವಾಗಿ ಇಟ್ಕೊಂಡು ಅದೇ ಪದ ದ ಗಾಸ್ಪಲ್ ವರ್ತಿ ಆಫ್ ಆಲ್ ಎಕ್ಸೆಪ್ಷನ್, ಕನ್ನಡದಲ್ಲಿ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಅನ್ನುವಂತಹ ಒಂದು ಅಂಶದ ಮೇಲೆ ಇವರು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕವನ್ನು ಅನೇಕರು ಓದ್ತಾರೆ, ದೇವರ ವಾಕ್ಯದ ಎಡೆಗೆ ಬರ್ತಾರೆ. ಮತ್ತು ನಮ್ಮ ದೇಶಕ್ಕೆ ಸುವಾರ್ಥಿಕರಾಗಿ ಬಂದಂತಹ ವಿಲಿಯಂ ಕೇರಿ ಅವರಿಗೂ ಕೂಡ ಅನೇಕ ವಿಷಯಗಳನ್ನ ಕಲ್ತ್ಕೊಳ್ಳುವಂತೆ ಮಾಡುತ್ತೆ ಈ ಪುಸ್ತಕ. ಇನ್ನೊಂದು ವಿಷಯ ಏನಂತಂದ್ರೆ, ಆಂಡ್ರ್ಯೂ ಫುಲ್ಲರ್ ಅವರ 3 ಆತ್ಮೀಯ ಸ್ನೇಹಿತರಲ್ಲಿ ವಿಲಿಯಂ ಕೇರಿ ಅವರು ಕೂಡ ಒಬ್ಬರಾಗಿದ್ರು. ಅವರ ಕಾಲಮಾನದಲ್ಲೇ ಜೀವಿಸಿದಂತವರು ಆಂಡ್ರ್ಯೂ ಫುಲ್ಲರ್ ಮತ್ತು ಇನ್ನೂ 2 ವ್ಯಕ್ತಿಗಳು ಮತ್ತು ವಿಲಿಯಂ ಕೇರಿ, ಇವರು ಆತ್ಮೀಯ ಸ್ನೇಹಿತರಾಗಿದ್ರು. ಅನೇಕ ಸೇವೆ ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನ ಪಡೆಯುತ್ತಾರೆ, ಅವರು ಹೊಂದಿಕೊಳ್ತಾರೆ, ಇನ್ನೊಬ್ರು ಕೂಡ ಹೇಳ್ತಾರೆ. ಸೊ ಅವರು ಬರೆದಂತಹ ಈ ಕೃತಿಯು ಬಹಳ ಜನರಿಗೆ ಪ್ರೇರಣೆಯನ್ನ ನೀಡುತ್ತದೆ. ಸುವಾರ್ತೆಯನ್ನು ಸಾರುವುದರಲ್ಲಿ, ದೇವರ ವಾಕ್ಯದನ್ನ ಬಿತ್ತುವುದರಲ್ಲಿ ಮತ್ತು ಅನೇಕರನ್ನ ಕ್ರಿಸ್ತನ ಮಾರ್ಗದಲ್ಲಿ ಕರ್ಕೊಂಡು ಬರುವುದರಲ್ಲಿ ಈ ಒಂದು ಪುಸ್ತಕ ಬಹಳ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತದೆ. ನಾನು ನಿಮ್ಗೆ ಹೇಳಿದ್ನಲ್ಲ, 3 ಜನ ಆತ್ಮೀಯ ಸ್ನೇಹಿತರು ಆಂಡ್ರ್ಯೂ ಫುಲ್ಲರ್ ಅವರಿಗೆ. ಅದರಲ್ಲಿ ಒಬ್ರು ಜಾನ್ ಸುಕ್ಲಿಫ್ ಅಂತೇಳಿ, ಅವರು ಓಲ್ನೆ ಅನ್ನುವಂಥ ಪ್ರದೇಶದಲ್ಲಿ ಸುವಾರ್ಥಿಕರಾಗಿರ್ತಾರೆ. 2ನೇದು ಜಾನ್ ರೆಲೆಂಡ್ ಜೂನಿಯರ್ ಅನ್ನುವಂಥವ್ರು, ಅವ್ರು ನಾರ್ಥಂಪ್ಟನ್ ಅಲ್ಲಿ ಇರ್ತಾರೆ. ಮತ್ತು 3ನೇವರು ವಿಲಿಯಂ ಕೇರಿ. ಇವರು 4 ಜನ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಆಂಡ್ರ್ಯೂ ಫುಲ್ಲರ್ ಅವರು ತಮ್ಮ ಸೇವೆ ಹೇಗೆಲ್ಲ ಸೇವೆ ಮಾಡ್ತಾರೆ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿಯೇ ದೇವರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅನೇಕ ವಿಷಯಗಳಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಬರ್ತಾರೆ. ಮತ್ತೆ ಇವ್ರಿಗೆ ಇದ್ದಂತ ಇನ್ನೊಂದು ವಿಶೇಷ ಕ್ವಾಲಿಟಿ ಏನಂದ್ರೆ, ಇವರು ರೆಸ್ಲರ್ ಆಗಿ ಕುಸ್ತಿ ಪಟುಗಳ ಕೂಡ ಆಗಿದ್ರು. ಅವರು ತಮ್ಮ ಜೀವನದಲ್ಲಿ ಕುಸ್ತಿ ವಿಷಯಗಳಲ್ಲಿ ಕೂಡ ತಮ್ಮ ಮೇಲ್ಗೈಯನ್ನ ಸಾಧಿಸಿಕೊಂಡಂತಹ ವ್ಯಕ್ತಿ ಇವರಾಗಿರ್ತಾರೆ. ಮತ್ತು ದೇವರ ಸುವಾರ್ತೆಯನ್ನ ಸಾರುವುದರಲ್ಲಿ ತಾವು ಇದ್ದಂತಹ ಒಂದು ಪ್ರದೇಶಗಳಲ್ಲಿ ಅನೇಕರಿಗೆ ಉತ್ತೇಜನವನ್ನ ಕೊಡುವಂತವ್ರು, ಒಳ್ಳೆಯ ಸೇವೆಯನ್ನ ಸಾರುವಂತರ ವಿಷಯವಾಗಿ ಮತ್ತು ಅವರ ಕಾಲಮಾನದಲ್ಲಿ ಇದ್ದಂತ ತಪ್ಪು ಕಾರ್ಯಗಳನ್ನ ಅವರು ತಿದ್ದಿ ಜನರಿಗೆ ಒಳ್ಳೆಯ ವಿಚಾರಗಳನ್ನ ಬಿತ್ತರಿಸಬೇಕು. ಅನೇಕ ತಪ್ಪು ಕಾರ್ಯಗಳು ನಡೀತಾ ಇದೆ ಪಾಸ್ಟ್ರಲ್ಲಿಯೂ, ಮಿಷನರಿಗಳಲ್ಲಿಯೂ ಮತ್ತು ಥಿಯಾಲಜಿಗಳಲ್ಲಿಯೂ ಏನೇನ್ ತಪ್ಪುಗಳಾಗ್ತದೆ ಅವೆಲ್ಲ ತಪ್ಪುಗಳನ್ನ ಖಂಡಿಸಿ ಇವರು ತಮ್ಮ ಸುವಾರ್ತೆ ವಿಷಯವಾಗಿ ಏನೇನ್ ಆಗಬೇಕು ಅನ್ನೋಂಥ ವಿಚಾರಗಳನ್ನ ತಿಳಿಸಿ ದೇವರ ಸೇವೆಯಲ್ಲಿ ಅತ್ಯುನ್ನತ ಸ್ಥಾನವನ್ನ ಇವರು ಪಡ್ಕೊಡ್ತಾರೆ. ಮತ್ತು ನಾನು ಈಗಾಗಲೇ ಮೊದಲನೇ ಓದಿದಂತ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20 ವಚನಗಳಲ್ಲಿ ಇವರು ಪ್ರೇರಿತರಾದಂತಹ ಒಂದು ಮಾತು ಏನಂದ್ರೆ, ನೀವು ಹೋಗ್ರಿ, ಕಟ್ಟ ಕಡೆಗೆ ದೇವರ ಸುವಾರ್ತೆಯನ್ನ ಸಾರ್ರಿ, ಅಲ್ಲಿ ದೇವ ಜನರನ್ನಾಗಿ ಅನೇಕರನ್ನ ಮಾಡ್ರಿ ಅಂತೇಳಿ ಇವರು ಬೋಧಿಸ್ತಾ ಬರ್ತಾರೆ. ಪ್ರತಿಯೊಬ್ಬರೇ ನಾವು ಕೂಡ ಇದೇ ಒಂದು ಸಮರ್ಪಣೆಯಲ್ಲಿ ಇರ್ಬೇಕು. ನಮ್ಮ ಜೀವನದ ಮುಖ್ಯ ಧ್ಯೇಯ ಏನಾಗಿರ್ಬೇಕಂತಂದ್ರೆ, ಎಲ್ಲರನ್ನ ದೇವರೆಡೆಗೆ, ಕ್ರಿಸ್ತನೆಡೆಗೆ ಕರೆದುಕೊಂಡು ಬರುವಂಥದ್ದೇ ನಮ್ಮ ಮುಖ್ಯ ಕರ್ತವ್ಯವಾಗಿರ್ಬೇಕು. ನಾವು ಒಂದು ವಚನವನ್ನ ಓದ್ತೇವೆ, ಏನಂತಂದ್ರೆ 1 ತಿಮೋಥಿ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಕ್ಷಮಿಸಿ 4ನೇ ವಚನ, 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಇದು ದೇವರ ಚಿತ್ತ. ಎಲ್ಲಾ ಮನುಷ್ಯರು, ಯಾವ ದೇಶದವರಲ್ಲ ಅಥವಾ ಯಾವ ಒಂದು ಪ್ರಾಂತ್ಯದವರಲ್ಲ ಅಥವಾ ಯಾವ ಒಂದು ಪಂಗಡದವರಲ್ಲ, ಯಾವ ಒಂದು ಧರ್ಮದವರಲ್ಲ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ.
ಸೊ ಈ ಒಂದು ದೇವರ ಚಿತ್ತಕ್ಕೆ ನಾವು ಪಣ ತೊಡುವವರಾಗಿ ಅಥವಾ ತುಂಬಾ ಕಮಿಟೆಡ್ ಆಗಿ ದೇವರ ಸೇವೆಯನ್ನ ಮಾಡುವುದಕ್ಕೆ ನಾವು ಆತುರದಿಂದ ಇರಬೇಕು. ದೇವರ ಈ ಆಸೆಯನ್ನ ನೆರವೇರಿಸುವುದಕ್ಕೆ ನಾವು ಕಾತುರದಿಂದ ಕಾಯುವಂತವರಾಗಿರ್ಬೇಕು ಮತ್ತು ಸೇವೆಯನ್ನು ಮಾಡುವಂತವರಾಗಿರ್ಬೇಕು. ಅದೇ ತಿಮೋತಿ 2ನೇ ತಿಮೋತಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರುವಂತ ಓದ್ತೇವೆ. ಹಾಗಾಗಿ ನಮ್ಮ ಸೇವಕರಾಗಿರುವಂತ ನಾವು ಅಥವಾ ದೇವರನ್ನ ಅಂಗೀಕರಿಸಿಕೊಂಡಿರುವಂತ ನಾವೆಲ್ಲರೂ ನಮ್ಮ ಆದ್ಯ ಕರ್ತವ್ಯ ಏನಾಗಿರ್ಬೇಕು ಅಂತಂದ್ರೆ ಕ್ರಿಸ್ತನನ್ನ ಪ್ರಚುರಪಡಿಸುವಂಥದ್ದೇ, ಕ್ರಿಸ್ತನನ್ನ ಸಾರುವಂಥದ್ದೇ. ಆಂಡ್ರ್ಯೂ ಫುಲ್ಲರ್ ಅವರು ಕೂಡ ತಾವು ಪಾಸ್ಟರ್ ಆಗಿದ್ದಾಗ ಮತ್ತು ತಾವು ಯೌವನಸ್ಥರಾಗಿದ್ದಾಗ ಮಾಡಿದಂತ ಅತಿ ಪ್ರಾಮುಖ್ಯ ಕಾರ್ಯಗಳ ಮುಖ್ಯದ ಏನಂತಂದ್ರೆ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಸಾರಬೇಕು. ಆತ ನಾನು ಎಲ್ಲೆಲ್ಲಿ ಸಂಧಿಸ್ತೇನೆ, ಯಾರ್ಯಾರ ಜೊತೆ ಮಾತಾಡ್ತೀನಿ, ಅವು ಎಲ್ಲರೊಟ್ಟಿಗೂ ಯೇಸು ಕ್ರಿಸ್ತನ ವಿಷಯಗಳನ್ನ ಸಾರಬೇಕು, ಯೇಸು ಕ್ರಿಸ್ತನ ಸಂದೇಶವನ್ನ ಸಾರಬೇಕು, ಆತನ ಪ್ರೀತಿ, ಆತನ ಸಂದೇಶ, ಆತನ ಒಂದು ರಕ್ಷಣೆ ಮಾರ್ಗವನ್ನು ಇತರರಿಗೆ ತಿಳಿಸ್ಬೇಕು ಅಂತೇಳಿ ಅನೇಕ ಪ್ರಯಾಸಗಳನ್ನು ಪಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಕೂಡ ನಾವು ಅದನ್ನೇ ಆಧಾರವಾಗಿ ಇಟ್ಕೊಳ್ಬೇಕು. ಕ್ರಿಸ್ತನನ್ನ ಸಾರುವಂಥದ್ದನ್ನ ಜಾಸ್ತಿ ಆಸಕ್ತಿಯನ್ನ ಹೊಂದಿಕೊಂಡು ನಾವಿರ್ಬೇಕು. ಹಾಗಾಗಿ ಈ ಒಂದು ಆಂಡ್ರ್ಯೂ ಫುಲ್ಲರ್ ಅವರ ಜೀವನದ ಮೂಲಕವಾಗಿ ನಾವು ಕಲಿತುಕೊಳ್ಳುವಂತಹ ಮುಖ್ಯ ಪಾಠಗಳಲ್ಲಿ 2 ಏನಂತಂದ್ರೆ ಕ್ರಿಸ್ತನಲ್ಲಿ ನಂಬಿಕೆಯನ್ನ ಇಟ್ಕೊಳ್ಳುವಂಥದ್ದು, ಕ್ರಿಸ್ತನಲ್ಲಿ ನಂಬಿಕೆಯನ್ನ ಆಳವಾಗಿ ಇಟ್ಕೊಳ್ಳುವಂಥದ್ದು. ನಮ್ಮ ಸ್ಥಾನಮಾನ ಅಥವಾ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಜೀವನ ಯಾವುದೇ ರೀತಿ ಇದ್ರೂ ಕೂಡ ಎಲ್ಲಾ ಜನರಿಗೆ ಸುವಾರ್ತೆನ ಸಾರಬೇಕು ಅನ್ನುವಂಥದ್ದು ಫುಲ್ಲರ್ ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ಅಂಶ. ಅದೇ ರೀತಿ ನಾವು ಕೂಡ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದುಕೊಂಡು ಕ್ರಿಸ್ತನನ್ನ ಅನೇಕರಿಗೆ ಸಾರಬೇಕು, ಕ್ರಿಸ್ತನ ಮಾರ್ಗವನ್ನ ಅನೇಕರಿಗೆ ತಿಳಿಸಬೇಕು, ಕ್ರಿಸ್ತನ ವಚನಗಳನ್ನ ಜನರೆಲ್ಲರಿಗೂ ಮುಟ್ಟುವ ಹಾಗೆ ನಾವು ಪ್ರಯಾಸ ಪಡಬೇಕು ಅನ್ನುವಂಥದ್ದನ್ನ ಮೊದಲನೇದಾಗಿ ನಾವು ಕಲಿತೇವೆ. 2ನೇದಾಗಿ ಫುಲ್ಲರ್ ಅವರ ಜೀವನದಿಂದ ನಾವು ಕಲಿಯುವಂತಹ ವಿಚಾರಗಳೇನಂತಂದ್ರೆ ದೇವತಾಶಾಸ್ತ್ರೀಯ ದೃಢ ನಿಶ್ಚಯ, ಅಂದ್ರೆ ಥಿಯಾಲಜಿಕಲ್ ಕನ್ವಿಕ್ಷನ್. ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥಕೊಳ್ಬೇಕು, ಅದರಲ್ಲಿ ಇರುವಂತಹ ಒಳ್ಳೆಯ ಕಾರ್ಯಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು. ಆಂಡ್ರ್ಯೂ ಫುಲ್ಲರ್ ಅವರು ಈಗಾಗಲೇ ನಾನು ಹೇಳಿದಂತಹ ಅವರ ಮುಖ್ಯ ಕೃತಿಗಳಲ್ಲಿ ಒಂದು ದಿ ಗಾಸ್ಪಲ್ ವರ್ತಿ ಆಫ್ ಆಲ್ ಎಕ್ಸೆಪ್ಷನ್ ಅನ್ನುವಂಥದ್ದು, ಮತ್ತು ಇವರೊಟ್ಟಿಗೆ ವಿಲಿಯಂ ಕೇರಿ ಅವರೊಟ್ಟಿಗೆ ಸೇರಿ ಬರೆದಂತ ಇನ್ನೊಂದು ಕೃತಿ ದ ಎಂಕ್ವೈರಿ ಇಂಟು ದ ಆಬ್ಲಿಗೇಷನ್ಸ್ ಆಫ್ ಅ ಕ್ರಿಶ್ಚಿಯನ್ಸ್ ಅನ್ನುವಂಥದ್ದು. ಸೊ ಇವೆರಡು ಆಂಡ್ರ್ಯೂ ಫುಲ್ಲರ್ ಅವರ ಮತ್ತು ಅವರೊಟ್ಟಿಗಿರುವಂತಹ ಸೇವಕರೊಟ್ಟಿಗೆ ಸೇರಿ ಮಾಡಿದಂತಹ ಒಂದು ಬರೆದಂತಹ ಕೃತಿಗಳಾಗಿದೆ. ಇದು ಆಂಡ್ರ್ಯೂ ಫುಲ್ಲರ್ ಅವರ ಜೀವನ. ಪ್ರೀತಿಯುಳ್ಳವರೇ, ನಾವು ಕೂಡ ನಮ್ಮ ಜೀವನಗಳಲ್ಲಿ ನಮ್ಮ ಜೀವನ ಕಾಲದಲ್ಲಿ ಮುಖ್ಯವಾದಂತಹ ವಿಷಯಗಳು ನಾವೇನ್ ಇಟ್ಕೊಳ್ಬೇಕು ಅಂತಂದ್ರೆ ಕ್ರಿಸ್ತನನ್ನ ಪ್ರಚುರಪಡಿಸುವಂಥದ್ದೇ, ಕ್ರಿಸ್ತನನ್ನ ಸಾರುವಂಥದ್ದೇ ನಮ್ಮ ಆದ್ಯ ಕರ್ತವ್ಯವಾಗಿರ್ಬೇಕು. ಒಂದು ವಚನ ನೋಡ್ತೇವೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಮತ್ತು ದೇವರ ವಾಕ್ಯವನ್ನು ಸಾರುವುದಕ್ಕೆ ಪ್ರಯಾಸ ಪಡುವಂತ ಅದೇ ತಿಮೋತಿಯಲ್ಲಿ ನಾವು ಓದ್ತೇವೆ. ಹಾಗಾಗಿ ದೇವರ ಚಿತ್ತವನ್ನ ನಾವು ಓದ್ತೇವಲ್ಲ, ಮನುಷ್ಯರೆಲ್ಲರೂ ರಕ್ಷಣೆಯನ್ನ ಹೊಂದಬೇಕನ್ನುವಂಥದ್ದು, ಆ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ನಮ್ಮ ಪ್ರಯಾಸಗಳನ್ನ ನಾವು ಪಡಬೇಕು ಮತ್ತು ನಾವು ಪವಿತ್ರಾತ್ಮ ಸಂಬಂಧ ಅವುಗಳ ಮೇಲೆ ಮನಸ್ಸಿಟ್ಟು ದೇವರ ವಾಕ್ಯವನ್ನ ಸಾರುವಂತವರಾಗಿರ್ಬೇಕು. ಇಲ್ಲಿ ಆಂಡ್ರ್ಯೂ ಫುಲ್ಲರ್ ಅವರು ತಮ್ಮ ಬಾಲ್ಯಾರಭ್ಯ ಅಂದ್ರೆ 16 ವಯಸ್ಸಿನಿಂದಲೇ ದೀಕ್ಷಾ ಸ್ನಾನ ಹೊಂದಿಕೊಂಡು ದೇವರನ್ನ ಮಹಿಮೆ ಪಡಿಸಿಕೊಂಡು ಜೀವಿದಂತಹ ವ್ಯಕ್ತಿ ಇವರಾಗಿರ್ತಾರೆ. ಸೊ ನಾವು ಕೂಡ ನಮ್ಮ ಜೀವನಗಳಲ್ಲಿ ಅನೇಕ ವಿಷಯಗಳನ್ನ ಮಾಡ್ತಾ ಇದ್ರು ಕೂಡ ದೇವರ ವಾಕ್ಯವನ್ನ ಸಾರುವಂಥದ್ದೇ ನಾವು ಆದ್ಯ ಕರ್ತವ್ಯವಾಗಿ ಅಥವಾ ಒಂದು ಮೇನ್ ಇಂಟೆನ್ಷನ್ ಆಗಿ ನಾವು ಇಟ್ಕೊಳ್ಬೇಕು. ಹಾಗಾಗಿ ನಮ್ಮ ಜೀವನ ಎಲ್ಲಾ ವಿಷಯಗಳಲ್ಲಿಯೂ ದೇವರನ್ನ ಮಹಿಮೆ ಪಡಿಸುವಂತೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ದೇವರ ಕಾರ್ಯಗಳನ್ನು ನಾವು ಪ್ರಚುರಪಡಿಸಬೇಕಾಗಿ ದೇವರು ನಮಗೆ ಜ್ಞಾನವನ್ನ ದಯಪಾಲಿಸಿಕೊಡ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡ್ಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ
ಆಂಡ್ರ್ಯೂ ಫುಲ್ಲರ್ ಅವರ ಜೀವನವನ್ನ ನಮಗೆ ಕಲಿಸಿಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ. ಜೀವನದ ಮೂಲಕವಾಗಿ ನಾವು ಕಲಿತಂತಹ ಪಾಠಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಹೌದು ರಾಜ, ಯಾವುದಕ್ಕೆ ನಂಬಿಕೆ ಇದೆಯೋ ಅದಕ್ಕೆ ಆಧಾರ, ಅದಕ್ಕೆ ಕಾರ್ಯರೂಪಕ್ಕೆ ನಾವು ತರಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ಸ್ವಾಮಿ. ದೇವರೇ, ನಮ್ಮ ಜೀವನದಲ್ಲಿ ಕರ್ತನೆ ಸ್ವಾಮಿ ನಿಮ್ಮನ್ನು ಮಹಿಮೆಪಡಿಸ್ಲಿಕ್ಕಾಗುವಂತೆಯೂ ನಿಮ್ಮ ವಾಕ್ಯಗಳನ್ನ ಸಾರುವಂತವರಾಗಿರ್ಲಿಕ್ಕಾಗುವಂತೆಯೂ ಸಹಾಯ ಮಾಡು. ಅದು ಕರ್ತನೆ ಸ್ವಾಮಿ, ಅನೇಕರಿಗೆ ಪ್ರೇರಣೀಯರಾಗಿ ನಿಂತುಕೊಂಡ ಆಂಡ್ರ್ಯೂ ಫುಲ್ಲರ್ ಅವರಂತೆ ಕರ್ತನೆ ಸ್ವಾಮಿ, ನಾವು ನಮ್ಮ ಜೀವನದಲ್ಲಿ ನಿಮ್ಮನ್ನು ಮಾತ್ರ ಸಾರುವಂತೆ, ನಿಮ್ಮನ್ನು ಮಾತ್ರ ಪ್ರಚುರಪಡಿಸುವಂತೆ, ಅನೇಕರನ್ನ ರಕ್ಷಣೆ ಮಾರ್ಗಕ್ಕೆ ಕರೆತರಲಿಕ್ಕಾಗುವಂತೆ ನಮಗೆ ಜ್ಞಾನ ವಿವೇಕವನ್ನ ದಯಪಾಲಿಸಿಕೊಡು ಸ್ವಾಮಿ. ಈ ವಾಕ್ಯವನ್ನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೆ, ಈ ಒಂದು ಸಮಯದಲ್ಲಿ ಸೇವೆಗಾಗಿ, ನಮ್ಮ ಕಲ್ವಾರಿ ಚಾಪಲ್ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲಾ ಸೇವಕರುಗಳನ್ನು ಆಶೀರ್ವದಿಸು, ಎಲ್ಲಾ ಸೇವಕರ ಕುಟುಂಬವನ್ನು ಆಶೀರ್ವದಿಸು. ಎಲ್ಲಾ ಸೇವಕರುಗಳ ಸೇವೆಯಲ್ಲಿ ಕರ್ತನೆ ಸ್ವಾಮಿ, ಅವರು ಉನ್ನತವಾದಂಥ ಸೇವೆ ಕಾರ್ಯಗಳು ಮಾಡ್ಲಿಕ್ಕಾಗುವಂತೆ ಅವರಿಗೆ ಜ್ಞಾನವನ್ನು ದಯಪಾಲಿಸಿಕೊಡು. ನಮ್ಮ ಕಲ್ವಾರಿ ಚಾಪಲ್ ಮುಖ್ಯಸ್ಥರಾಗಿರುವಂತಹ ಗುಣಾಕಲ್ ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬದವ್ರನ್ನ ಆಶೀರ್ವದಿಸು. ಎಲ್ಲಾ ವಿಷಯವಾಗಿ ಕರ್ತನೆ ಸ್ವಾಮಿ, ಅವರಿಗೆ ಜ್ಞಾನವನ್ನು ದಯಪಾಲಿಸಿಕೊಡು. ಅವರಿಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಒದಗಿಸಿಕೊಡು. ಅವರ ಸೇವೆ ವಿಷಯವಾಗಿ ಅವರಿಗಿರುವಂಥ ಆಲೋಚನೆ, ಸೇವೆ ವಿಚಾರವಾಗಿ ಅವರಿಗಿರುವಂತಹ ಒಂದು ಎಲ್ಲಾ ರೀತಿಯ ಆಲೋಚನೆಗಳನ್ನ ಕರ್ತನೆ ಕಾರ್ಯರೂಪಕ್ಕೆ ತರಲಿಕ್ಕಾಗುವಂತೆ ಸಹಾಯ ಮಾಡು. ಅವರನ್ನ, ಅವರ ಕುಟುಂಬವನ್ನು, ಅವರೆಲ್ಲಾ ಸೇವೆ ಕಾರ್ಯಗಳನ್ನ ಆಶೀರ್ವದಿಸು. ಇನ್ನು ಕರ್ತನೆ ಸ್ವಾಮಿ, ಎಲ್ಲಾ ಕಲ್ವಾರಿ ಚಾಪಲ್ ಅಧಿಕಾರಿಗಳನ್ನ ಆಶೀರ್ವದಿಸು. ಅವರಿಗೆ ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಡು. ಈ ಸೇವೆಯನ್ನು ಉತ್ತಮವಾಗಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಒಂದು ಸೇವೆ ಉತ್ತಮವಾಗಿ ಬೆಳೀಲಿಕ್ಕಾಗುವಂತೆ ಸಹಾಯ ಮಾಡು. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂತ ಎಲ್ಲಾ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬವನ್ನು ಆಶೀರ್ವದಿಸು. ನಿನ್ನ ಕೃಪೆಯಿಂದ ಅವ್ರನ್ನ ತುಂಬಿಸು ಸ್ವಾಮಿ. ಎಲ್ಲಾ ಸಮಸ್ಯೆಗಳಿಂದ ಅವ್ರನ್ನ ಬಿಡಿಸು. ಶಾಂತಿಯು, ಸಮಾಧಾನ ಅವರ ಕುಟುಂಬದೊಟ್ಟಿಗೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಮಾತ್ರವಲ್ಲದೆ ನಮ್ಮನ್ನು ಆಶೀರ್ವದಿಸು. ಈ ದಿನವೆಲ್ಲ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಕೃಪೆ, ನಿನ್ನ ಸಹಾಯ ಹಸ್ತವು ನಮ್ಮೊಟ್ಟಿಗೆ ಇರ್ಲಿ. ಎದುರಾಗುವಂತ ಎಲ್ಲಾ ಸಮಸ್ಯೆಯಿಂದ ನಮ್ಮನ್ನು ದೂರ ಮಾಡು. ನಾವು ಕರ್ತನ ಪರಿಶುದ್ಧರಾಗಿ ಜೀವಿಸ್ಲಿಕ್ಕಾಗುವಂತೆಯೂ, ನಿನ್ನನ್ನು ಮಹಿಮೆ ಪಡಿಸುವಂತವರಾಗಿ ಜೀವಿಸ್ಲಿಕ್ಕಾಗುವಂತೆಯೂ ನಮಗೆ ಸಹಾಯ ಮಾಡುತ್ತೆಂಬುದಾಗಿ ನಂಬಿಕೆಯುಳ್ಳವರಾಗಿ ಬೇಡಿಕೊಳ್ಳುತ್ತಾ, ಪ್ರಭು, ರಕ್ಷಕನು, ಮಹೋನ್ನತನಾಗಿರುವಂತ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವಳ ತಂದೆಯೇ, ಆಮೇನ್.